ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಒಂದು ಸ್ವಲ್ಪ ನಾನು ಶುಕ್ರವಾರ ನೈಟ್ ಒಂದು ಸ್ವಲ್ಪ ನಾನು ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತೇಳ್ಬಿಟ್ಟು ಶೆಲ್ಫಲ್ಲಿರೋದು ಬಟ್ಟೆ ಎಲ್ಲ ನಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಇದಂತೂ ಎಷ್ಟು ಸರಿ ನಾನು ನೀಟಾಗಿ ಮಡ್ಚಿಟ್ರೂ ಆ ಬಟ್ಟೆ ಮಾತ್ರ ನೀಟಾಗಿ ಇರೋದೇ ಇಲ್ಲ. ನನ್ನ ಡ್ರೆಸ್ ಮಾತ್ರ ಮೇಲೆ ಇದೆ, ಯಾರ ಕೈಗೂ ಸಿಗೋದಿಲ್ಲ. ನಾನೊಬ್ಬಳೇ ಅಲ್ಲಿ ಮೇಂಟೈನ್ ಮಾಡೋದ್ರಿಂದ ಅದು ಮಾತ್ರ ಒಂದು ಸ್ವಲ್ಪ ನೀಟಾಗಿರುತ್ತೆ. ಇನ್ನು ಕೆಳಗೆ ಎಲ್ಲ ನಮ್ಮ ಮನೆಯವ್ರದ್ದು, ನನ್ನ ಮಕ್ಕಳದು ಇಟ್ಟಿರ್ತೀನಲ್ವ, ಅಲ್ಲಂತೂ ತುಂಬಾ ಅದು ಒಂದು ಸರಿ ನಾನು ನೀಟಾಗಿ ಮಡ್ಚಿಟ್ರು ಅದು 2 ದಿನಕ್ಕೆ ಮತ್ತೆ ಫುಲ್ಲು ಕಿತ್ತಾಕ್ಬಿಟ್ಟಿರ್ತಾರೆ. ಬರೀ ಬಟ್ಟೆ ಮಡ್ಚೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ ನನಗೆ. ಬಟ್ಟೆ ಮಾತ್ರ ನನಗೆ ನೀಟಾಗಿರಬೇಕು. ಕಬೋರ್ಡಲ್ಲೂ ಅಷ್ಟೇ. ಆಮೇಲೆ ಡೈಲಿ ಯೂಸಿದು ಇಲ್ಲೆಲ್ಲ ಶೆಲ್ಫಲ್ಲಿ ನಾನು ಡೈಲಿ ಯೂಸ್ ಇಟ್ಕೊಂಡಿರೋದು. ಬೀರೋದಲ್ಲೆಲ್ಲ ಹೊಸ ಡ್ರೆಸ್ಗಳು ಇಟ್ಟಿದ್ದೀನಿ. ಏನೇ ನಾನು ತೆಗಿತಾ ಇದ್ದರೆ ನೀಟಾಗಿರುತ್ತೆ. ನನ್ನ ಮಕ್ಳ ಕೈಗೆ ಬಿಟ್ಬಿಟ್ಟೆ ಅಂದರೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ಇದು ಶನಿವಾರದ ಬೆಳಗ್ಗೆ. ಇನ್ನು ಮಕ್ಕಳೆಲ್ಲ ಎದ್ದಿಲ್ಲ, ಮಕ್ಕಳೆಲ್ಲ ಮಲಗಿದ್ದಾರೆ, ನಮ್ಮ ಮನೆಯವರು ಮಲಗಿದ್ದಾರೆ. ನಾನು ಎದ್ಬಿಟ್ಟು ಅಂಗಡಿಗೆ ಹೋಗಿ ಹಾಲು ತೊಗೊಂಬಂದೆ. ದಿನ ಬೆಳಗ್ಗೆ ನಮ್ಮ ಮನೆಯವ್ರು ಏನಾದರೂ ಬೇಗ ಎದ್ದರೆ ಅವರೇ ಹೋಗಿ ಬರ್ತಾರೆ, ನಾನು ಹೋಗೋದಿಲ್ಲ. ಅವ್ರು ಎದ್ದಿಲ್ಲದ ಟೈಮಲ್ಲಿ ನಾನು ಹೋಗಿ ಬರ್ತಾ ಇರ್ತೀನಿ ಅಂಗಡಿಗೆ. ಹೋಗಿ ಟೊಮೊಟೊನೂ ಖಾಲಿ ಆಗಿಬಿಟ್ಟಿತ್ತು. ಟೊಮೊಟೊ ಆಮೇಲೆ ಒಂದು ಸ್ವಲ್ಪ ಮಶ್ರೂಮು, ಕೊತ್ತಂಬರಿ ಎಲ್ಲ ತಗೊಂಡು ಇಲ್ಲೇ ಪಕ್ಕನೇ ಇದೆ ನಮ್ಮನೆ ಪಕ್ಕನೇ ಅಂಗಡಿ. ಹಾಲು ತಗೊಂಡು ಬಂದೆ. ಹಾಲು ತೊಗೊಂಬಂದು ಫಸ್ಟು ಬೆಳಗ್ಗೆನೇ ಕೆಲಸ ನಂದು ಹಾಲು ಕಾಯಿಸೋ ಕೆಲಸ. ಕಿಚನಲ್ಲಿ ಫಸ್ಟಿಗೆ ಹೊರಗೆಲ್ಲ ಬಾಗಿಲೆಲ್ಲ ತೊಳೆದು ಪ್ರೇಯರೆಲ್ಲ ಮುಗಿಸಿ ಅದೆಲ್ಲ ಮಾಡ್ಕೊಂಡು ಈ ಕಡೆ ಕಿಚನಿಗೆ ಬಂದಿರ್ತೀನಿ ನಾನು. ಕಿಚನಿಗೆ ಬಂದುಬಿಟ್ಟು ಫಸ್ಟು ಹಾಲು ಕಾಯ್ಸೋಕ್ಕೆ ಇಡ್ತೀನಿ. ಟೈಮ್ ಏನಾದರೂ ಇತ್ತು ಅಂದರೆ ಫಸ್ಟು ಸಮಾಧಾನವಾಗಿ ಕುಂತ್ಕೊಂಡು ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ತೀನಿ. ಒಂದೊಂದು ಸರಿ ಟೈಮೇ ಇರೋಲ್ಲ ಕಾಫಿ ಕುಡಿಯೋಕ್ಕೂ 100 ಸರಿ ಯೋಚನೆ ಮಾಡ್ತಾ ಇರ್ತೀನಿ. 5 ನಿಮಿಷ ಕುಂತ್ಕೊಂಡ್ಬಿಟ್ರೆ ಏನಾದರೂ ಕೆಲಸ ಇಲ್ಲಿ ಸ್ಟವ್ ಮೇಲೆ ಏನಾದರೂ ಇಟ್ಟೋಗ್ಬೋದಾಗಿತ್ತಲ್ಲ ಅಂತ ಯೋಚನೆ ಮಾಡಿಕೊಂಡು, ಹಾಗಾಗಿ ಫಸ್ಟು ಇಡ್ಲಿಗೆ ಹಾಕಿಟ್ಬಿಡೋಣ ಅಂತೇಳ್ಬಿಟ್ಟು ನಾನು ಹಾಲು ಕಾಯ್ಸೋಕ್ಕಿಟ್ಟೆ. ಕಾಫಿ ಏನು ಕುಡಿತಾ ಇಲ್ಲ. ಕೆಲವೊಬ್ಬರು ಹೇಳ್ತಿರ್ತಾರೆ, ಏನು ಕೆಲಸ ಆರಾಮಾಗಿ ಮನೇಲಿ ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ, ಅವ್ರಿಗೇನು ಕೆಲಸ ಮನೇಲಿರೋರಿಗೆ ಅಂತ. ನಾವು ಫೋನ್ ಇಟ್ಕೊಂಡು ಕುಂತ್ಕೊಂಡ್ಬಿಟ್ರೆ ಇಲ್ಲಿ ಕೆಲಸಗಳೆಲ್ಲ ತಾನಾಗೇ ಆಗಿಬಿಡುತ್ತೆ. ತಿಂಡಿ ಅದೇ ರೆಡಿ ಆಗಿಬಿಡುತ್ತೆ. ಬೆಳಗ್ಗೆ ಮಕ್ಕಳನ್ನ ಎದ್ದೇಳಿಸ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸೋದು ಅದಾಗೇ ಆಗಿಬಿಡುತ್ತೆ. ಕೆಲವೊಂದು ಸರಿ ಮಾತುಗಳು ಯಾವ ಥರ ಮಾತಾಡ್ತಾರೆ ಅಂದರೆ, ಕಣ್ಣು ಏನು ಆಗುತ್ತೆ ಅಂದರೆ ಅವರು ನಾವು ನೋಡೋ ಟೈಮಲ್ಲಿ ನಾವು ಫೋನ್ ಇಟ್ಕೊಂಡೇ ಕುಂತ್ಕೊಂಡಿರ್ತೀವಿ. ಆದರೆ ಅದ್ರ ಹಿಂದೆ ಪಟ್ಟಿರುವಂಥ ಕೆಲಸ, ಮಾಡಿರುವಂಥ ಕೆಲಸ ಯಾರ ಕಣ್ಣಿಗೂ ಕಾಣೋದಿಲ್ಲ. ಹಾಗಾಗಿ ಈಸಿಯಾಗಿ ಮಾತಾಡ್ಬಿಡ್ತಾರೆ. ಫೋನ್ ಇಟ್ಕೊಂಡು ಕುಂತ್ಕೊಂಡಿರ್ತಾರಂತೆ. 4 ಗೋಡೆ ಮಧ್ಯದಲ್ಲೇ ಇರ್ತೀವಿ ನಾವು ದಿನ ಪೂರ್ತಿ. ಆ ದಿನದಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀವಿ ಅನ್ನೋದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಆಮೇಲೆ ಫೋನ್ ಇಟ್ಕೊಂಡು ಕುಂತ್ಕೊಳ್ಳೋದು ಮಾತ್ರ ಎಲ್ರ ಕಣ್ಣಿಗೂ ಕಾಣಿಸ್ತಾ ಇರುತ್ತೆ. ಅದನ್ನೇ ತುಂಬ ಹೈಲೈಟಾಗಿ ಮಾತಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಹಾಗೇ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡಿದ್ರು ಆಗೋದಿಲ್ಲ. ನಾನು ರಾತ್ರಿಯೇ ಒಂದು ಸ್ವಲ್ಪ ಇಡ್ಲಿಗೆ ರುಬ್ಬಿಟ್ಟಿದ್ದೆ ಅಕ್ಕಿ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು, ಉದ್ದಿನಬೇಳೆ, ಅನ್ನ ಹಾಕ್ಬಿಟ್ಟು ರುಬ್ಬಿಡ್ತೀನಿ ನಾನು. ಅಕ್ಕಿ ಇಡ್ಲಿನೇ ಮಾಡೋದು. ಅಕ್ಕಿ ರುಬ್ಬಿಟ್ಟಿದ್ನಲ್ವ, ಇವಾಗ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಸೋಡಾ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿಟ್ಟು ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಇರಬಾರ್ದು ಇಡ್ಲಿ ಹಿಟ್ಟು, ಸಾಫ್ಟಾಗಿ ಬರೋಲ್ಲ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸರಿ ಚೆನ್ನಾಗಿ ಹಿಟ್ಟು ಹುಳಿ ಬಂದಿರಬೇಕು, ಆವಾಗೇ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಿಟ್ಟೇನಾದರೂ ಹುಳಿ ಬಂದಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ. ಹಿಟ್ಟು ನೋಡ್ಕೊಬೇಕು ಮೊದಲು. ಇವಾಗಂತೂ ಕ್ಲೈಮೇಟ್ ಈ ಮಳೆಗೆ ಬೇಗ ಹಿಟ್ಟು ಇದಾಗೋದೇ ಇಲ್ಲ. ಒಂದು ಸ್ವಲ್ಪ ಆದಷ್ಟು ಇಡ್ಲಿಗೆ ಮಾಡ್ತೀವಂದರೆ ನಾವು ಬೇಗನೆ ರುಬ್ಬಿಟ್ಕೊಬೇಕು. ಮತ್ತೊಂದು ನೋಡಿ, ನಮಗೆ ಚಿಕ್ಕವ್ರು ಇರಬೇಕಾದ್ರೆ ನಾವು ಹುಟ್ಟಿದ ತಕ್ಷಣವೇ ಇಷ್ಟು ದಿನಕ್ಕೆ ಅಂತೇಳ್ಬಿಟ್ಟು ನಮಗೆ ಒಂದು ಹೆಸ್ರು ಇಡ್ತಾರೆ ಅಲ್ವಾ. ಆ ಹೆಸ್ರು ಹೋಗ್ತಾ ಯಾವ ಥರ ಆಗುತ್ತೆ ಅಂದರೆ, ನಮ್ಮನ್ನು ಹೆಸರಿಟ್ಟು ಕರೆಯೋದೇ ತುಂಬ ಜನ ಕಡಿಮೆ ಆಗಿಬಿಡುತ್ತೆ. ಏನಂದರೆ ಒಂದು ಸ್ವಲ್ಪ ಫ್ರೆಂಡ್ಸು ಕರೀತಾರೆ. ನನ್ನ ಹೆಸ್ರು ಇವಾಗ ಗೀತಾ ಅಂದರೆ ಗೀತಾ ಅಂತ ಕೆಲವೊಬ್ರು ಕರೀತಾರೆ. ಇನ್ನು ಕೆಲವೊಬ್ರು ಏನು ಕರೀತಾರೆ, ಅತ್ತಿಗೆ. ಮದುವೆ ಆಗಿಬಿಟ್ರೆ ಅತ್ತಿಗೆ, ನಾದಿನಿ, ಬೇರೆ ಮನೇಲಿ ಯಾವ ಥರ ಇರ್ತಾರೋ ರಿಲೇಷನು ಆ ಥರ ಕರೀತಾ ಹೋಗ್ತಾ ಇರ್ತಾರೆ. ತಮ್ಮ ಏನಾದರೂ ಇದ್ದರೆ ಅಕ್ಕ ಅಂತ ಕರೀತಾರೆ. ಅಕ್ಕ ಇದ್ದರೆ ತಂಗಿ ಇಲ್ಲಾಂದ್ರೂ ನೇಮ್ ಇಟ್ಟು ಕರೀತಾರೆ. ಎಲ್ಲದಕ್ಕಿಂತ ಒಂದು ನೇಮ್ ನಮಗೇನಾಗ್ಬಿಡುತ್ತೆ ಅಂದರೆ
ಅಮ್ಮ. ಅಮ್ಮ ಅನ್ನೋ ಪದ ಮಾತ್ರ ಇವಾಗ ನನ್ನ ಹೆಸರು ಗೀತಾ ಅಂದರೆ ನನ್ನನ್ನು ಮನೇಲಿ ಕರೆಯೋದು ಇವಾಗ ನಮ್ಮ ಮನೆಯವರು ನನ್ನನ್ನು ಗೀತಾ ಅಂತ ದಿನಕ್ಕೆ 4 ಸರಿ ಕರೆದ್ರೆ, ನನ್ನ ಮಕ್ಕಳು ದಿನಕ್ಕೆ ಒಂದು 100 ಸರಿ ಅಮ್ಮ, 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 ಅಮ್ಮ ಅಂತ ಕರಿತಾನೇ ಇರ್ತಾರೆ. ಆ ಅಮ್ಮ ಒಂದಿನ ಏನಾದರೂ ಎದ್ದಿಲ್ಲ ಅಂದರೆ ಮಕ್ಳದ್ದು ಹೇಗಿರುತ್ತೆ ಯಾರಾದರೂ ಹೇಳಿ ಹೇಗಿರುತ್ತೆ ಅವ್ರದ್ದು? ಅಮ್ಮವರು ಎದ್ರೇ ಆ ಮನೆ ಮಕ್ಕಳಿಗೆ ತಿಂಡಿ ಆಗಲಿ, ಸ್ನಾನ ಆಗಲಿ, ಪ್ರತಿಯೊಂದು ಕೆಲಸದಲ್ಲೂ ಆ ಅಮ್ಮನೇ ಇರಬೇಕು. ಆ ಅಮ್ಮ ಪದ ಕೂಗ್ತಾನೇ ಇರುತ್ತೆ ದಿನಕ್ಕೆ ಎಷ್ಟೋ ಸರಿ. ನಮ್ಮ ಹೆಸ್ರು ನಮಗೆ ಮರ್ತೋಗ್ಬಿಡುತ್ತೆ ಕೆಲವೊಂದು ಸರಿ. ಅಮ್ಮನ ಪದನೇ ಇರುತ್ತೆ. ನನಗಂತೂ 4 ಜನ ಮಕ್ಕಳು ಅಲ್ವಾ, 4 ಜನ ಅಮ್ಮ, ಅಮ್ಮ, ಅಮ್ಮ ಅಂದ್ಕೊಂಡೇ ಇರ್ತಾರೆ. ಇದೇ ಥರ ಅಲ್ವಾ ಎಲ್ಲರೂ ಮನೆಯಲ್ಲಿ ನಮಗಿಟ್ಟಿರೋ ಹೆಸರು ಯಾವ್ಯಾವ ರೀತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಒಂದು ಕುಕ್ಕರ್ಗೆ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಹಾಕಿಟ್ಟೆ. ಇಡ್ಲಿಗೆ ಹಾಕಿಟ್ಬಿಟ್ಟು ಕುಕ್ಕರ್ಗೆ ಬೇಳೆ ಹಾಕ್ಕೊತಿದ್ದೀನಿ. ಬೇಳೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು. ಈ ಬೇಳೆ ಸಾಂಬಾರಂತೂ ತುಂಬ ಈಸಿ, ಆಮೇಲೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಯಾವ ಥರ ಮಸಾಲೆ ಪದಾರ್ಥಗಳನ್ನು ರುಬ್ಬೋದಿಲ್ಲ ನಾನು. ಎಲ್ಲ ಪೌಡ್ರ್ ಮಿಕ್ಸ್ ಮಾಡಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಅದರೊಳಗೆ ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸುಳಿದ್ಬಿಟ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ನಾನು ಸುಳಿದ್ಬಿಟ್ಟು ಹಾಕ್ಕೊತಿದ್ದೀನಿ. ಕೆಲವೊಂದು ಮನೆಯಲ್ಲಿ ಯಾವ ಥರ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ಬೆಳಗ್ಗೆ ಎಲ್ಲರೂ ಮನೇಲಿ ಇದೇ ಥರನೇ ಇರುತ್ತೆ ಅಂದ್ಕೊತೀನಿ ನಾನು. ಮಕ್ಕಳಿರೋ ಮನೇಲಿ ಅಂತೇಳ್ಬಿಟ್ಟು ಎಷ್ಟು ಒಂದು ಕೆಲಸ ನಾವು ಮಾಡ್ತಾನೆ ಇರಬೇಕಾದ್ರೆ ಇನ್ನೂ 4 ಕೆಲಸ ನಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇದು ಹಾಕಿದ್ಮೇಲೆ ಇದು ಮಾಡಬೇಕು, ಇದಾಗಿದ್ಮೇಲೆ ಇದು ಮಾಡಬೇಕು ಅಂತೇಳಿ ಇಲ್ಲೊಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕೆಲಸಕ್ಕೆ ಆವಾಗಲೇ ನಾವು ಪ್ಲ್ಯಾನ್ ಮಾಡ್ಕೊತಾನೆ ಇರ್ತೀವಿ. ಇವಾಗ ನಾನಿಲ್ಲಿ ಬೇಳೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ. ಆವಾಗಲೇ ನಾನು ಒಂದು 100 ಸರಿ ನನ್ನ ಮಕ್ಕಳಿಗೆ ಎದ್ದೇಳಿಸ್ತಾ ಇದ್ದೀನಿ. ಎದ್ದೇಳ್ರಿ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳು ಒಂದೇ ಸರಿಗೆ ಎದ್ದೇಳೋದೇ ಇಲ್ಲ, ಹೋಗಿ ಎದ್ದೇಳಿಸ್ತಾನೆ ಇರಬೇಕು. ಅದರಲ್ಲಿ ನಮ್ಮ ಸಾಧನ ಇದ್ದಾಳಲ್ವ, ಅವಳು ಎದ್ದೇಳೋದಿಲ್ಲ. ಒಂದು ಸ್ವಲ್ಪ ಚಿಕ್ಕವಳಾಗ್ತಾಳೆ ಅಲ್ವಾ, ಇನ್ನು ಸ್ವಲ್ಪ ನಾನೇನಾದರೂ ಜೋರಾಗಿ ಮಾತಾಡಿದ್ರೆ ನಮ್ಮ ಸಾಕ್ಷಿ ಪಾಪ ಎದ್ಬಿಡ್ತಾಳೆ ಅಂತೇಳಿ ಈ ಕಡೆ ಜೋರಾಗೂ ಮಾತಾಡೋಕ್ಕಾಗಲ್ಲ. ಈ ಕಡೆ ಹೋಗ್ಬಿಟ್ಟು ಈ ಕಡೆ ನಾನು ಬೇಳೆ ಹಾಕ್ಕೊತಾನೆ ಬೇಳೆ ಸಾರು ಮಾಡ್ತಾನೆ ನನ್ನ ಮಕ್ಕಳನ್ನ ಹೋಗಿ ಎದ್ದೇಳಿಸ್ತಾ ಇದ್ದೀನಿ. ಅವರು ಎದ್ಬಿಟ್ಟು ಹೋಗಿ ಬ್ರಷ್ ಮಾಡ್ಕೊತಾ ಇದ್ದಾರೆ. ಬ್ರಷ್ ಮಾಡೋಷ್ಟರೊಳಗೆ ನಾನು ಈ ಕಡೆ ಕುಕ್ಕರ್ಗೆ ಬೇಳೆ ಹಾಕಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಸ್ನಾನ ಮಾಡಿಸೋಣ ಅಂದ್ಕೊಂಡು ಬೇಗ ಈ ಕಡೆ ಬೇಳೆ ಸಾರಿಗೆ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನಮಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ನಾನೊಂದು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಲ್ವ, ಒಂದು 3 ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. 2 ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ನೋಡಿಬಿಟ್ಟು ಟೊಮೊಟೊ ಎಲ್ಲ ಇವಾಗ ಹುಳ ಇರುತ್ತೆ, ನೀಟಾಗಿ ನೋಡಿಬಿಟ್ಟು ಹಾಕ್ಕೊಬೇಕು. ನೀಟಾಗಿ ನೋಡಿಬಿಟ್ಟು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಒಂದು ಸರಿ ಟ್ರೈ ಮಾಡಿ. ಒಂದು ಸ್ವಲ್ಪ ಖಾರ ಪುಡಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊಂಡಾಗಿದ್ಮೇಲೆ MTR ಮಸಾಲ ಪೌಡ್ರು, ಸಾಂಬಾರು ಪೌಡ್ರನ್ನ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರು. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. MTR ಅಂತೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ತುಂಬ ನೀರಂಗಿದ್ರೆ ಸಾರು ನಮ್ಮ ಮನೇಲಿ ಇಷ್ಟನೇ ಪಡೋದಿಲ್ಲ ಯಾರು. ಹಾಗಾಗಿ ಒಂದು ಸ್ವಲ್ಪ ನಾನು ಗಟ್ಟಿ ಥರನೇ ಮಾಡ್ತಾಯಿರ್ತೀನಿ. ಆ ಕಡೆ ಇಟ್ಬಿಟ್ಟು ಮಕ್ಕಳಿಗೆ ಅಲ್ಲಿ ನಾನು ಹೋಗಿ ಸ್ನಾನ ಮಾಡಿಸ್ಕೊಂಡು ಬಂದು ಒಂದು ಗ್ಲಾಸ್ ಕಾಫಿ ಕಲಿಸ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ರೆ ನನಗೊಂದು ಅರ್ಧ ಎನರ್ಜಿ ಬಂದಂಗೆ ಆಗ್ಬಿಡುತ್ತೆ ಇನ್ನು ಮಿಕ್ಕಿರುವಂಥ ಕೆಲಸ ಮಾಡೋದಕ್ಕೆ. ನಾನು ತಿಂಡಿ ತಿಂದಿಲ್ದಂಗೆ ಮಧ್ಯಾಹ್ನ ಒಂದೇ ಸರಿಗೆ ಡೈರೆಕ್ಟಾಗಿ 2 ಗಂಟೆಗೆ ಊಟ ಮಾಡೋಷ್ಟರವರೆಗೂ ನಾನು ಒಂದು ಗ್ಲಾಸ್ ಕಾಫಿ ಇದ್ದರೆ ಹಾಗೆ ಇದ್ಬಿಡ್ತೀನಿ. ಟಿಫನ್ನೇ ನನಗೆ ನೆನಪಾಗೋದಿಲ್ಲ. ಈ ಕಡೆ ಬೇಳೆನೂ ಕೂಗ್ತು 3 ವಿಶಿಲು ಕೂಗಿಸ್ಕೊಂಡಾಗಿದ್ಮೇಲೆ ಒಂದು ಪಾತ್ರೆಗೆ ಆ ನೀರೆಲ್ಲ ನಾನು ಹಾಕ್ಕೊಂಡೆ. ಅದಾಗಿದ್ಮೇಲೆ ಈ ಥರ ಬೇಳೆ ಮಸಿಯೋದಿರುತ್ತೆ ಅಲ್ವಾ, ಅದರಿಂದ ಚೆನ್ನಾಗಿ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ವೈಟ್ ರೈಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಡ್ಲಿಗೆ, ದೋಸೆಗೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಥರ ಬೇಳೆ ಸಾಂಬಾರು ಯಾರಾದರೂ ಮಾಡಿಲ್ಲ ಅಂದರೆ. ತುಂಬ ಜನ ತುಂಬ ಥರ ಮಾಡ್ತಾ ಇರ್ತಾರೆ, ಬಟ್ ನಮ್ಮ ಕಡೆ ಎಲ್ಲ ಇದೇ ಥರನೇ ನಾವು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡೆ ನಾನು. ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 4 ಬೆಳ್ಳುಳ್ಳಿಯನ್ನು ಜಜ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಚಿಕ್ಕ ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದಿದ್ಮೇಲೆ ಜೀರಿಗೆ ಹಾಕ್ಕೊಂಡು
ಆಮೇಲೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಬಿಸಿ ಬಿಸಿ ಇರಬೇಕಾದ್ರೆ ಸಾಂಬಾರೊಟ್ಟಿಗೆ ಹಾಕಿದ್ರೆ ಆಯಿತು. ಬೇಳೆ ಸಾಂಬಾರು ಈಸಿಯಾಗಿ, ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಆ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ತುಂಬ ಬೇಗನೆ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಸ್ವಲ್ಪ ಆಮೇಲೆ ಅದು ಒಗ್ಗರಣೆ ಹಾಕ್ಕೊಂಡೆ ಅಲ್ವಾ, ಒಂದು ಸ್ವಲ್ಪ ಮಿಕ್ಸ್ ಆಗೋದಕ್ಕೆ ಮತ್ತೆ ಒಂದು 5 ನಿಮಿಷ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸಾಂಬಾರನ್ನ. ಆಮೇಲೆ ಈ ಕಡೆ ಇಡ್ಲಿನೂ ಆಯಿತು. ಈ ಕಡೆ ಇಡ್ಲಿ ಆಗಿದ್ಮೇಲೆ ಇಡ್ಲಿನೆಲ್ಲ ನಾನು ತೆಗಿತಾ ಇದ್ದೀನಿ. ಒಂದು ಹಾಟ್ ಬಾಕ್ಸಿಗೆ ಹಾಕಿಟ್ಬಿಟ್ಟು ಮತ್ತು ನೆಕ್ಸ್ಟು ಒಂದು ಪಾತ್ರೆ ಹಾಕಿಡೋಣ ಅಂತೇಳ್ಬಿಟ್ಟು ಬಾಕ್ಸಿಗೆಲ್ಲ ಕಟ್ಟಬೇಕು. ಇದನ್ನೇ ತಗೊಂಡೋಗ್ತಾರೆ, ಇಡ್ಲಿನೇ ತಗೊಂಡೋಗ್ತಾರೆ. ಇಡ್ಲಿ ಮಾಡಿದಾಗೆ ಅದನ್ನೇ ತಗೊಂಡೋಗ್ತಾರೆ. ಬಾಕ್ಸಿಗೂ ಹಾಕಬೇಕಲ್ವ, ಅದಕ್ಕೆ ಫಸ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸಲ ಹಾಕಿಟ್ಟಾಗಿದ್ಮೇಲೆ ಈ ಕಡೆ ನಾನು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆ್ಯಪಲ್ನ ಮೇಲಿರುವಂಥ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ, ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಹೇಳಿದೆ ಅಲ್ವಾ, ಹೆಣ್ಮಕ್ಳಿಗೆ ಇನ್ನೊಂದು ಕೆಲಸ ಆವಾಗಲೇ ಒಂದು ಕೆಲಸ ಮಾಡ್ತಾನೆ ಇನ್ನೊಂದು ಕೆಲಸ ನಾವು ಮಾಡ್ತಾನೆ ಆವಾಗಲೇ ಇನ್ನೊಂದು ಕೆಲಸ ಮೈಂಡಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಈ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ನಾನು ಅದನ್ನು ಮಾಡೋಷ್ಟರೊಳಗೆ ಮತ್ತು ಇದನ್ನು ಆ್ಯಪಲ್ ಜ್ಯೂಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಆ್ಯಪಲ್ ಜ್ಯೂಸು, ಆ್ಯಪಲ್ ಮೇಲೆ ಇರುವಂಥ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ಅದಾಗಿದ್ಮೇಲೆ ಒಂದು ಸ್ವಲ್ಪ ಹಾಲು, ಸಕ್ಕರೆ ಹಾಕ್ಕೊಂಡ್ರೆ ಮುಗೀತು. ಬೇಕಂದರೆ ಬೆಲ್ಲನೂ, ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ ಅಲ್ವಾ, ಅದು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಹಾಕ್ಕೊತಾ ಇರ್ತೀನಿ. ಖಾಲಿ ಆಗಿಬಿಟ್ಟಿದೆ ಬೆಲ್ಲ, ಅದಿಲ್ಲದಕ್ಕೆ ಸಕ್ಕರೆ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಈ ನನ್ನ ಮಕ್ಕಳು ಕಟ್ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ, ಹಾಗೇ ಇಡ್ತಾರೆ. ಹಾಗಾಗಿ ಹಣ್ಣುಗಳು ಈ ಥರ ಜ್ಯೂಸ್ ಮಾಡಿಕೊಟ್ಬಿಟ್ರೆ ಸುಮ್ಮನೆ ಕುಡಿದ್ಬಿಡ್ತಾರೆ. ಹಾಗಾಗಿ ಜ್ಯೂಸ್ ಮಾಡಿಕೊಡ್ತಾ ಇರ್ತೀನಿ. ಈ ಕಡೆ ಇಡ್ಲಿನೂ ಆಯಿತು, ಸಾಂಬಾರು ಆಯಿತು. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮಾಡಿಕೊಂಡೆ. ಚಟ್ನಿ ಯಾರೂ ತಿನ್ನಲ್ಲ, ನಾನು ನಮ್ಮ ಮನೆಯವರಿಬ್ಬರೇ, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಅದಾಗಿದ್ಮೇಲೆ ಆ್ಯಪಲ್ ಜ್ಯೂಸು. ಇಷ್ಟೇ ಇವತ್ತಿಂದು ಬೆಳಗ್ಗೆಯಿಂದ. ಶನಿವಾರ ಬೆಳಗ್ಗೆ ಟಿಫನು ಆ್ಯಪಲ್ ಜ್ಯೂಸು, ಇಡ್ಲಿ, ಸಾಂಬಾರು, ಚಟ್ನಿ. ಮಕ್ಕಳಿಗೂ ಸ್ನಾನ ಎಲ್ಲ ಮಾಡಿಸಿ ಅದಾಗಿದ್ಮೇಲೆ ಇವಾಗ ತಿಂಡಿ ಕೊಟ್ಟೆ ಅವರಿಗೆ. ತಿಂಡಿ ತಿಂದರೆ ಒಂದು ಸ್ವಲ್ಪ ಅವ್ರಿಗೆಲ್ಲ ತಲೆ ಬಾಚಿಬಿಟ್ಟು ಬಾಕ್ಸಿಗೆಲ್ಲ ಹಾಕಿಬಿಟ್ಟು ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸೋವರೆಗೂ ನಾನು ಒಂದು ರೋಬೋ ಥರನೇ ಆಗಿಬಿಟ್ಟಿರ್ತೀನಿ. ಅಷ್ಟೊಂದು ಕೆಲಸ ಹೇಗಾಗುತ್ತೆ ಅನ್ನೋದು ಅದನ್ನು ಹೇಳೋಕ್ಕೆ ಆಗೋಲ್ಲ. ಬೆಳಗ್ಗೆ ಟೈಮಲ್ಲಂತೂ ಈ 3 ಮಕ್ಕಳಿಗೂ ಈ ಕಡೆ ರೆಡಿ ಮಾಡಿಸ್ಕೊಂಡು, ಅಂದರೆ ಅವರಿಬ್ಬರು ಡೈಲಿ ಅವರೇ ಸ್ನಾನ ಮಾಡ್ತಾರೆ. ಈ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಮಾತ್ರ ನಾನು ಮಾಡಿಸ್ತಾ ಇರ್ತೀನಿ ಅಷ್ಟೇ. ಇನ್ನು ನಮ್ಮ ಸಾಧನೆಗೆ ಡೈಲಿ ನಾನು ಮಾಡಿಸ್ತೀನಿ. ಅಷ್ಟರೊಳಗೆ ನಮ್ಮ ಸಾಕ್ಷಿ ಪಾಪ ಏನಾದರೂ ಎದ್ಬಿಟ್ರೆ ಅವಳು ಇನ್ನೂ ಬಿಡೋದೇ ಇಲ್ಲ, ಕುಂತ್ಕೊಂಡ್ಬಿಡ್ತಾಳೆ ಮೇಲೇ. ಅವಳನ್ನ ಕುಂದಿರಿಸ್ಕೊಂಡೆ ನಾನು ತಿಂಡಿ ಮಾಡಬೇಕು. ತಲೆ ಬಾಚ್ತಿರ್ಬೇಕಾದ್ರೂ ಅಷ್ಟೇ ಬಂದು ಕುಂತ್ಕೊಂಡ್ಬಿಡ್ತಾಳೆ. ಅವ್ರಿಗೆ ಬಾಚಬೇಡ, ನನಗೆ ಬಾಚು ಅಂತ ಹೇಳ್ಬಿಟ್ಟು. ಇವತ್ತು ಇಲ್ಲ, ಅವಳು ಅಲ್ಲಿ ಚಿಕ್ಕಿ ಮನೆಗೆ ಹೋಗಿದ್ದಾಳೆ. ನಿಮಗೆಲ್ಲ ಗೊತ್ತಿರುವ ನಾಗವೇಣಿ ಅವ್ರ ಮನೆಯಲ್ಲೇ ಇದ್ದಾಳೆ, ಅಲ್ಲೇ ಮಲಗಿದ್ದಾಳೆ ನೈಟ್ ಅವಳು. ಹಾಗಾಗಿ ನನಗೆ ಒಂದು ಸ್ವಲ್ಪ ಫ್ರೀ ಇದೆ ಇವತ್ತು. ಇಲ್ಲ ಅಂದರೆ ಅವಳನ್ನ ಎತ್ತಿಟ್ಕೊಂಡೆ ನಾನು ಕೆಲಸ ಮಾಡಬೇಕಾಗುತ್ತೆ. ಒಂದೊಂದು ಸರಿ ಚೆನ್ನಾಗಿ ಆಡ್ಕೊತಿರ್ತಾಳೆ, ಒಂದೊಂದು ಸರಿ ಆಡೋದೇ ಇಲ್ಲ. ಎದ್ದಿದ ತಕ್ಷಣ ಅಳ್ಕೊತಾ ಇರ್ತಾಳೆ, ಅಮ್ಮ ಅಂತೇಳ್ಬಿಟ್ಟು. ಅವಳನ್ನ ಎತ್ಕೊಂಡೆ ಕೆಲಸ ಮಾಡ್ತಾ ಇರ್ತೀನಿ. ಇನ್ನು ಇವ್ರನ್ನೆಲ್ಲ ರೆಡಿ ಮಾಡಿಸ್ದೆ, ಮಕ್ಕಳನ್ನ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರಲ್ಲಿ ನಿಂತಿದ್ದಾರೆ, ಬೈಕಲ್ಲಿ ಬಿಟ್ಟು ಬರುತ್ತಾರೆ, ಹೋಗ್ತಾ ಇದ್ದಾರೆ. ಅವ್ರು ಹೋಗಾಗಿದ್ಮೇಲೆ ಮತ್ತೆ ನಾನು ಈ ಕಡೆ ಇಡ್ಲಿ ಎಲ್ಲ ಮಾಡಿದ್ವಲ್ಲ ಎಲ್ಲ ಹಾಟ್ ಬಾಕ್ಸಿಗೆಲ್ಲ ಹಾಕಿಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದೆ. ನಾನು ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ. ಬೆಳಗ್ಗೆ ಟೈಮಲ್ಲಿ ಟಿಫನ್ ಮಾಡಿರೋದಷ್ಟೇ ಇಷ್ಟೊಂದು ಪಾತ್ರೆ ಆಗಿಬಿಡುತ್ತೆ. ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ತೊಳೆದು ನಮ್ಮ ಮನೆಯವರು ಅಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಾಗಿದ್ಮೇಲೆ ಟಿಫನ್ ಮಾಡೋರು. ಇವತ್ತು ಬೇಗನೆ ಮಾಡಿಬಿಟ್ರು, ಹಾಗೆ ಹೋದ್ರು ಅವರು. ಇಲ್ಲಾಂದರೆ ಅಲ್ಲಿ ಬಿಟ್ಟು ಬಂದು ಮತ್ತೆ ತಿಂಡಿ ತಿಂದು ಹೋಗ್ತಾಯಿದ್ರು. ಇವತ್ತು ಬೇಗನೆ ತಿಂಡಿ ತಿಂದು ಒಟ್ಟಿಗೆ ಅವ್ರನ್ನ ಬಿಟ್ಟು ಹಾಗೆ ಹೋದರು. ಅದಾಗಿದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದ ಕಿಚನೆಲ್ಲ ಕ್ಲೀನ್ ಮಾಡಾಗಿದ್ಮೇಲೆ ಬಟ್ಟೆ ಹಾಕಿದ್ದೆ ಮಿಷಿನ್ಗೆ. ಬಟ್ಟೆನೆಲ್ಲ ನಾನು ಹಾಕ್ತಾಯಿದ್ದೀನಿ. ಇವಾಗ ಮಳೆ ಇದೆ ಅಲ್ವಾ, ಹಾಗಾಗಿ ನಾನು ಮೇಲೆ ಬಟ್ಟೆ ಹಾಕ್ತಾನೇ ಇಲ್ಲ, ಇಲ್ಲೇ ಕೆಳಗೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಮೇಲೇ ಹೋಗಿ ಹಾಕ್ಬಿಡ್ತಿದೆ. ಮಳೆ ಇರೋದ್ರಿಂದ ಬಟ್ಟೆಗಳು ಒಣಗಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. 2 ದಿನ 3 ದಿನ ಆದ್ರೂ ಬಟ್ಟೆ ಒಣಗೋದೇ ಇಲ್ಲ. ಡ್ರೈ ಆಗಿದ್ರೂ ಅಷ್ಟೇ ಬಟ್ಟೆ ಒಣಗೋದೇ ಇಲ್ಲ. 2 ದಿನ ಆಗುತ್ತೆ ಫುಲ್ ಒಣಗೋದಕ್ಕೆ. ಒಂದು ಸ್ವಲ್ಪ ಸೋಫಾ ಕವರೆಲ್ಲ ಮನೆ ತೆಗೆದು ಹಾಕಿದ್ದೆ ನಾನು. ಬಟ್ಟೆ ಎಲ್ಲ ಇತ್ತು, ಒಂದು ಸ್ವಲ್ಪ ತೆಗಿತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬಟ್ಟೆ ಏನಾದರೂ ನಾವು ಹಾಕಿದ್ವಿ ಅಂದರೆ ಒಂದು ಸರಿ ನೀಟಾಗಿ ಎಲ್ಲ ಜಾಡಿಸ್ಬಿಟ್ಟೆ ತೆಗಿಬೇಕು. ಚಿಕ್ಕದು ಇರುವೆ ಏನೇ ಒಂದು ಅದರೊಳಗೆ ಇದ್ರೂ ಆಮೇಲೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಬಟ್ಟೆ ತೆಗಿಬೇಕಾದ್ರೆ ನೀಟಾಗಿ ಎಲ್ಲ ಕುಡಿದ್ಬಿಟ್ಟು ನಾನು ಬಟ್ಟೆ ತೆಗಿತಾ ಇರ್ತೀನಿ.
ಬಟ್ಟೆ ಪಾತ್ರೆ ಎಲ್ಲ ಆಗಿದ್ಮೇಲೆ ಇವಾಗ ನೀಟಾಗಿ ಒಂದು ಸರಿ ಬೆಳಗ್ಗೆನೇ ಒಂದು ಸರಿ ಕಸ ಗುಡಿಸಿರ್ತೀನಿ ಮನೆ. ಮತ್ತು ಮಕ್ಕಳು ಟಿಫನ್ ಮಾಡಿ ಅವ್ರು ಹೋಗೋಷ್ಟ್ರೊಳಗೆ ಇನ್ನೊಂದು ಸಲ ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ಅವರು ಹೋಗಾಗಿದ್ಮೇಲೆ ಇನ್ನೊಂದು ಸರಿ ಎಲ್ಲ ಕೆಲಸ ಆಗಿದ್ಮೇಲೆ ಲಾಸ್ಟಿಗೆ ನಾನು ಇನ್ನೇನು ಸ್ನಾನಕ್ಕೆ ಹೋಗ್ತೀನಿ ಅನ್ನೋ ಟೈಮಲ್ಲೇ ನಾನು ಒಂದು ಸರಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಹೋಗಿ ಹಾಗೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಸೋಫಾ ಕವರೆಲ್ಲ ಹಾಕಿಬಿಟ್ಟು ಕಸ ಒಂದು ಹೊಡೆದೆ. ಇನ್ನೆಲ್ಲ ಒರೆಸ್ಬೇಕು ಇನ್ನು. ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಬೇಕು. ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಚ್ಕೊತೀನಿ ನಾನು. ನನಗೆ ಹಾಗೆ ಹಚ್ಚಿದ್ರೆ ನನಗೆ ಆಗೋದಿಲ್ಲ, ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಹಚ್ಕೊತಾ ಇರ್ತೀನಿ. ಇನ್ನೂ ನಾವಿದು ಕೆಲಸ ಎಲ್ಲ ತೋರಿಸೋದು ಇದು ನಿಮಗೆ ಇನ್ನೂ ಸ್ವಲ್ಪನೇ ಎಲ್ಲ ನಾವು ಕೆಲಸ ಮಾಡೋದು ವೀಡಿಯೋ ತೆಗೆದ್ರೆ ಒಂದಿನ ಎಲ್ಲ ಬೇಕಾಗುತ್ತೆ ನೀವು ಕುಂತು ನೋಡೋದಕ್ಕೆ. ಒಂದಿನ ಎಲ್ಲ ಮಾಡೋ ಕೆಲಸ ಬೆಳಗ್ಗೆ 6 ಗಂಟೆಲಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇಲ್ಲ 2 ಗಂಟೆವರೆಗೂ ಅಡುಗೆ ಗಿಡ್ಗೆ ಮಾಡಿ ಮುಗಿಸೋಷ್ಟ್ರೊಳಗೆ 2 ಗಂಟೆ ಆಗಿರುತ್ತೆ. 6 ಗಂಟೆಲಿಂದ 2 ಗಂಟೆ ಮಾಡೋ ಕೆಲಸ ನಿಮಗೆ 20 ನಿಮಿಷದಲ್ಲೇ ನಾವು ತೋರಿಸ್ತೀವಿ ಅಂದರೆ ಅದ್ರ ಹಿಂದೆ ನಾವು ಎಷ್ಟು ಕೆಲಸ ಮಾಡಿರ್ತೀವಿ ಅಂತೇಳಿ ನೀವೇ ಯೋಚನೆ ಮಾಡಿ. ಕೂತ್ಕೊಂಡು ಫೋನ್ ನೋಡ್ತೀವಿ ಅಂತೀರಲ್ವಾ, ಅವರು ಫಸ್ಟಾಗಿ ನೋಡಿ ಎಷ್ಟು ನಾವು ಕುಂತ್ಕೊಂಡು ಫೋನ್ ನೋಡಿದ್ರೆ ಈ ಕೆಲಸ ಎಲ್ಲ ಯಾರು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿ ಮುಗಿಸೋಷ್ಟ್ರೊಳಗೆ 12:30 ಆಯಿತು. ಆಮೇಲೆ ಇನ್ನು ವಾಶ್ರೂಮ್ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡು ನೆಕ್ಸ್ಟು ಪ್ರೇಯರು. ಯಾವಾಗಲೂ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದಾಗಿದ್ಮೇಲೆ ಪ್ರೇಯರ್ ಮಾಡ್ತಾ ಇರ್ತೀವಿ. ನಮ್ದು ಯಾವ ಥರ ಪೂಜೆ ಗೀಜೆ ಏನೂ ಇಲ್ಲ ಅಲ್ವಾ. ಬೈಬಲ್ ಓದ್ಬಿಟ್ಟು ಪ್ರೇಯರ್ ಮಾಡೋದಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಸರಿ ಪ್ರೇಯರ್ ಮಾಡ್ತಾ ಇರ್ತೀನಿ. ಸ್ನಾನ ಆಗಿದ್ಮೇಲೆ ಒಂದು ಸರಿ ಪ್ರೇಯರು. ಇನ್ನು ನೈಟ್ ಮಲಗಬೇಕಾದ್ರೆ ಒಂದು ಸರಿ ಪ್ರೇಯರು ಅಷ್ಟೇ ನಮ್ಮದು. ಒಂದು ದಿನಕ್ಕೆ 3 ಸರಿ ಪ್ರೇಯರು. ಇವಾಗ ನಾನೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಕ್ರೀಮು ಏನೂ ಇಲ್ಲ, ಮಾಯ್ಶ್ಚರೈಸರ್ ಅಷ್ಟೇ ನಾನು ಯೂಸ್ ಮಾಡೋದು ಡೈಲಿ. ಇಲ್ಲಾಂದರೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮು, ಪಾಂಡ್ಸು ಫೇರ್ ಆ್ಯಂಡ್ ಲವ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ನಾನು ಬರೆದಿರ್ತೀನಿ ರೇಷನ್ನಲ್ಲಿ. ಅದು ಒಂದು ಸರಿ ಫೇರ್ ಆ್ಯಂಡ್ ಲವ್ಲಿ ಕೊಟ್ಬಿಟ್ಟಿರ್ತಾರೆ, ಒಂದು ಸರಿ ಪಾಂಡ್ಸ್ ಕೊಟ್ಟಿರ್ತಾರೆ. ನನ್ನ ಫೇಸಿಗೆ ಏನಂದರೆ ನನಗೆ ಯಾವುದೇ ಹಾಕಿದ್ರೂ ನನಗೆ ಏನು ಎಫೆಕ್ಟ್ ಆಗೋಲ್ಲ. ಹಾಗಾಗ್ಬಿಟ್ಟು ನಾನು ಅದೇ ಇದೆ ಅಂತೇಳಿ ಏನೂ ನೋಡೋದಿಲ್ಲ. ಯಾವುದಿರುತ್ತೋ ಅದನ್ನು ಹಚ್ಕೊತಾ ಇರ್ತೀನಿ ಅಷ್ಟೇ. ಅದನ್ನೇ ಅಂತೇಳಿ ಒಂದೇ ಥರದ್ದು ನಾನು ಯಾವುದು ಮೇಂಟೈನ್ ಮಾಡಲ್ಲ. ನನ್ನ ಸ್ಕಿನ್ನಿಗೆ ಎಲ್ಲ ಥರದ್ದು ಕ್ರೀಮು ಎಲ್ಲ ಪೌಡ್ರು ಏನೇ ಅಂದ್ರೂ ಎಲ್ಲ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಅದೇ ಇದೆ ಅಂತಿಲ್ಲ, ಯಾವುದಾದ್ರೂ ಓಕೆ. ಒಂದೊಂದು ಸರಿ ವೈಟ್ ಟೋನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಪಾಂಡ್ಸು ಆಮೇಲೆ ಫೇರ್ ಆ್ಯಂಡ್ ಲವ್ಲಿ ಈ ಥರ ಡೈಲಿ ಯೂಸಿಗೆ ಎಲ್ಲ ಕ್ರೀಮು ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಅದೊಂದು ಕ್ರೀಮ್ ಅಷ್ಟೇ. ಆಮೇಲೆ ನಾನು ಅದನ್ನೆಲ್ಲ ಹಾಕ್ಕೊಂಡಾಗಿದ್ಮೇಲೆ ಇನ್ನೇನು ಪ್ರೇಯರ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತವರೆಗೂ ಬೈಬಲ್ ಓದ್ಬಿಟ್ಟು ನಾನು ಪ್ರೇಯರ್ ಮಾಡ್ತೀನಿ. ಬೆಳಗ್ಗೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳು ಅಷ್ಟೇ ಪ್ರೇಯರ್ ಮಾಡಿಬಿಟ್ಟೇ ಹೋಗ್ತಾ ಇರ್ತಾರೆ ಸ್ಕೂಲಿಗೆ. ಒಂದು ಸ್ವಲ್ಪ ಹೊತ್ತವರೆಗೂ ಬೈಬಲ್ ಓದಿ ಪ್ರೇಯರ್ ಮಾಡ್ತೀನಿ. ಇಷ್ಟೇ, ಮುಗ್ದಿಲ್ಲ ಇನ್ನೂ ಕೆಲಸ. ಇನ್ನು ಇದಕ್ಕೆ ಮೇಲ್ಪಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಅದೊಂದು ಕೆಲಸ ಇದೆ. ಒಂದೇ ಸರಿಗೆ ಎಲ್ಲನೂ ಒಂದೇ ವೀಡಿಯೋದಲ್ಲಿ ತೋರಿಸ್ಬಿಟ್ರೆ ನೋಡೋದು ನಿಮಗೂ ಬೋರ್ ಅನಿಸ್ಬಿಡುತ್ತೆ ಅಲ್ವಾ. ಇವತ್ತಿಷ್ಟೇ ಸಾಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಗೀತಾ ಫ್ಯಾಮಿಲಿ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಆಯಿತು, ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಹೋಗಿ ಕುಂತ್ಕೊಂಡೆ. ಇನ್ನೇನು ಟೈಮ್ ಆಯಿತು ಅಡುಗೆ ಮಾಡೋಣ ಅಂತ ಎದ್ದು ಹೋದೆ.